ಚನ್ನಗಿರಿಯಲ್ಲಿ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಆಗ್ರಹ, ಡಿಸಿ ಕಚೇರಿಗೆ ಬೈಕ್ ರ್ಯಾಲಿ. ಚನ್ನಗಿರಿ ಪಟ್ಟಣಕ್ಕೆ ಶೀಘ್ರದಲ್ಲಿ ಸರ್ಕಾರಿ ಬಸ್ ನಿಲ್ದಾಣ ನಿರ್ಮಿಸಬೇಕೆಂದು ಆಗ್ರಹಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಗುರುವಾರದಂದು ಬೈಕ್ ರ್ಯಾಲಿ ನಡೆಸಲಾಯಿತು. ಚನ್ನಗಿರಿಯ ಕೇದಾರ ಶಾಖಾ ಮಠದ ಡಾಕ್ಟರ್ ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯ ಶ್ರೀಗಳು ರ್ಯಾಲಿಗೆ ಚಾಲನೆಯನ್ನ ನೀಡಿದರು. ಚನ್ನಗಿರಿ ದಾವಣಗೆರೆ ಮಾರ್ಗದಲ್ಲಿ ನಡೆದ ಈ ರ್ಯಾಲಿ ದಾವಣಗೆರೆ ಜಿಲ್ಲಾ ಆಡಳಿತದ ಅಧಿಕಾರಿಗಳ ಕಚೇರಿಯವರೆಗೆ ಸಾಗಿದ್ದು, ಪುರಸಭೆ ಎದುರಿನ ಸರ್ಕಾರಿ 2 ಎಕರೆ ಜಾಗದಲ್ಲಿ ಬಸ್ ನಿಲ್ದಾಣ ನಿರ್ಮಿಸಲು ಆಗ್ರಹ ವ್ಯಕ್ತವಾಯಿತು. ಇನ್ನು ಬಸ್ ನಿಲ್ದಾಣದ ಕೊರತೆಯಿಂದ ಪ್ರಯಾಣಿಕರು ಹಲವು ವರ್ಷಗಳಿಂದ ಪರದಾಡುತ್ತಿದ್ದಾರೆ. ಆದ್ದರಿಂದ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತ ಗಮನ ಹರಿಸಿ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಸುಗಮ ಸಂಚಾರ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ತಿಳಿಸಿದರು. ಈ ಹೋರಾಟಕ್ಕೆ ಮಯೂರ, ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಗೌ ಹಾಲೇಶ್, ರಾಜ್ಯ ರೈತ ಸಂಘದ ಪ್ರಮುಖ ದೊಡ್ಡಘಟ್ಟ ರಂಗಸ್ವಾಮಿ, ಚನ್ನಗಿರಿ ಪುರಸಭೆ ಮಾಜಿ ಸದಸ್ಯ ಪಟ್ಲಿ ನಾಗರಾಜ್, ನಲ್ಲೂರು ಕನ್ನಡ ಜಾಗೃತಿ ಸಮಿತಿಯ ಪ್ರಮುಖರಾದ ಭಾಗಜ್ಜಿ ಮಂಜಣ್ಣ, ರುದ್ರೇಶ್ ಮತ್ತು ಪರಮೇಶ್, ಬುಳ್ಳಿ ನಾಗರಾಜ್ ಮತ್ತು ಸಿಎಂ ಗುರು ಸಿದ್ದಯ್ಯ, ಎಲ್ಎಂ ಉಮಾಪತಿ, ರೇಣುಕಪ್ಪ ಸೇರಿದಂತೆ ಅನೇಕ ಸಂಘಟನೆಗಳ ಬೆಂಬಲಿಗರು ನೂರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದರು. ಜನರ ಸುಲಭ ಸಂಚಾರಕ್ಕಾಗಿ ಬಸ್ ನಿಲ್ದಾಣದ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂಬುದು ರ್ಯಾಲಿಯಲ್ಲಿ ಭಾಗಿಯಾದವರು ಆಗ್ರಹಿಸಿ ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, NKS TV, ದಾವಣಗೆರೆ. ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಆದ್ರೆ ಎಲ್ಲಾ ದಾಖಲಾತಿಗಳು ರಾಜ್ಯ ಸರ್ಕಾರದ್ದು, ಅದು ಚನ್ನಗಿರಿಯ ಸರ್ಕಾರದ್ದು ಹೇಳಕ್ಕೆ ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ. ಈಗಾಗಲೇ ಅದನ್ನ ಸಾರ್ವಜನಿಕರಿಗೆ ತಿಳಿಸಿದ್ದೇವೆ. ಅದು ಸರ್ಕಾರಿ ಜಾಗ ಅಂತ ಹೇಳಿ. ಯಾವ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಪಾರ್ಸಿ ಜನಾಂಗದವ್ರು ಅಲ್ಲ. ಅದು 1964ನೇ ಇಸ್ವಿಯಲ್ಲೇ ಅದು ರಾಜ್ಯ ಸರ್ಕಾರ ಕರ್ನಾಟಕ ಗವರ್ಮೆಂಟ್ ಲ್ಯಾಂಡ್ ಸರ್ಕಾರಿ ಜಾಗ ಅಂತೇಳಿ ಮಾಡಿದ್ದಾರೆ. ಎಲ್ಲಾ ದಾಖಲಾತಿಗಳು ಇದರಲ್ಲಿ ನಮ್ಮಲ್ಲಿದೆ. ಈಗಾಗಲೇ ಬಹಳ ಸಂಘಟನೆಗಳು, ರೈತ ಸಂಘದವರು, ಕನ್ನಡ ಜಾಗೃತಿ ಸಮಿತಿ ನಲ್ಲೂರು ಅವರು ಬಹಳ ಹೋರಾಟ ಮಾಡಿ ಚನ್ನಗಿರಿಯಲ್ಲಿ KSRTC ಬಸ್ ನಿಲ್ದಾಣ, ಬಸ್ ಡಿಪೋವನ್ನ ಉದ್ಘಾಟನೆ ಮಾಡಿಸಿದ್ದಾರೆ. ಈಗ ಬಸ್ಗಳು ಚನ್ನಗಿರಿ ನಗರದಲ್ಲಿ ನಿಲ್ಲಕ್ಕೆ ಸ್ಥಳ ಇಲ್ಲ. ಇದನ್ನೆಲ್ಲ ಮನಗೊಂಡು ಅಲ್ಲಿ 2 ಎಕರೆಗೆ ಹೆಚ್ಚು ಪ್ರದೇಶ, ಖಾಲಿ ಜಾಗ, ಅಸಹ್ಯವಾಗಿ ಜಗತ್ತಿನಲ್ಲಿ ಯಾವುದೂ ನಗರದಲ್ಲಿ ಇಂಥ ಕಚಡ ಜಾಗ ಇಲ್ಲದೆ ಇರ್ಬೋದು. ಅದು ಸರ್ಕಾರಿ ಜಾಗ, ಯಾರ ಜಾಗವೂ ಅಲ್ಲ. ಅದಕ್ಕಾಗಿ ಇದೆಲ್ಲ ದಾಖಲಾತಿ ಇದೆ. ಆ ದಾಖಲಾತಿಗಳೊಂದಿಗೆ ನಾವು ಈಗಾಗಲೇ ಜಿಲ್ಲಾ ಮಂತ್ರಿಗಳಿಗೆ, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮತ್ತು ರಾಮಲಿಂಗ ರೆಡ್ಡಿ ಅವರಿಗೆ, ಕೃಷ್ಣ ಬೈರೇಗೌಡರು ಅವರಿಗೆ, ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮನವಿಗಳನ್ನು ಕೊಟ್ಟಿದ್ವಿ. ಅವರು ನಮಗೆ ಉತ್ತರಗಳನ್ನ ಬರೆದಿದ್ದಾರೆ. ಅದನ್ನ ಆದಷ್ಟು ಬೇಗ ಕೊಡ್ಸಕ್ ಪ್ರಯತ್ನ ಮಾಡ್ತಾ ಇದ್ವಿ ಅಂತ. ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿ ಕೊಟ್ಟಾಗ 1-2 ಬಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದ್ರೆ ನಮಗೆ ಅದನ್ನ KSRTCಗೆ ಮಂಜೂರು ಮಾಡ್ಲಿಲ್ಲ. ಮಂಜೂರು ಮಾಡಿದ್ರೆ ಎಲ್ಲ ಸಮಸ್ತ ನಾಗರಿಕ ಸರಿಯಾಗುತ್ತೆ ಅಂತ ಹೇಳಿ ನಾವು ಅವರಿಗೆ ಒತ್ತಡ ಹಾಕಕ್ಕಾಗಿ ಇವತ್ತು ನಾವು ಇಲ್ಲಿಂದ ಒಂದು ಮನವಿ ಕೊಡಬೇಕು ಅವರಿಗೆ, ಎಲ್ಲರೂ ಸೇರಿ ಅಂತ ಹೇಳಿ ನಾವು ಬೈಕ್ ರ್ಯಾಲಿ ಮೂಲಕ ಅವರಿಗೆ ಕೊಡಬೇಕಂತ ಮಾಡಿದ್ದೀವಿ. ಆದ್ರಿಂದ ಇವತ್ತು ನೀವೆಲ್ಲರೂ ಸಹ, ಅದರಲ್ಲೂ ನಮಗೆ ಕನ್ನಡ ಜಾಗೃತಿ ಸಮಿತಿ ನಲ್ಲೂರು ಈ ಘಟಕಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಅವರು ನಮಗೆ ಬಂದು ಎಲ್ಲಾ ಸಹಕಾರವನ್ನು ನೀಡಿ ತಾವು ಸಹ ಇಲ್ಲಿ ಹಚ್ಚಿದ್ರೆ ನಿಮಗೆ ಇದನ್ನ ನಾನು ಓದ್ತೀನಿ ಅಂತ ಅವ್ರಿಗೆ ಏನ್ ಮನವಿ. ಅದು ಯಾಕೆ ವಿಳಂಬ ಆಯ್ತು ಅಂದ್ರೆ ಜನರಲ್ಲಿ ಒಂದು ಒತ್ತಡ, ಹೋರಾಟ ಮಾಡೋಣ ಅನ್ನುವಂಥ ಭಾವನೆಗಳು ಇವತ್ತು ಕಡಿಮೆ ಆಗ್ತಾ ಇರೋದ್ರಿಂದಲೇ ಹಿಂಗೆ ಆಗ್ತಾ ಇರೋದು. ಮನುಷ್ಯ ಇವತ್ತು ಯಾಕಂತಂದ್ರೆ ಒಳ್ಳೇದು ಮಾಡಿಕೊಡೋಣ, ಸಮಾಜ, ನಾಡು, ರಾಷ್ಟ್ರ, ದೇಶ ಸೇವೆ ಮಾಡಕ್ಕೆ ಇವತ್ತು ಬರ್ತಕ್ಕಂಥ ನಿಲ್ಲಲ್ಲಪ್ಪ ಇವತ್ತು ನಾವು ರಾಜಕೀಯ ಪಕ್ಷಗಳನ್ನು ಕುರಿತು ಹೇಳ್ತಕ್ಕಂಥದ್ದಲ್ಲ, ನಾವು ಜನಸಾಮಾನ್ಯರು ಎದ್ರೇನೆ ಅಲ್ಲ ಅದಕ್ಕೆ ಒಂದು ಹೋರಾಟ, ಸಂಘ ಸಂಸ್ಥೆಗಳಿಂದಲೇ ಮಾತ್ರ ಸಾಧ್ಯ ಇದೆ. ಈ ಸರ್ಕಾರಿ ಜಾಗದ ಒಂದು ಆಸ್ತಿಗಳನ್ನು ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡಿಸ್ಕೊಳಕ್ಕೆ ಜನರು, ನಾಗರಿಕರು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆಯಲ್ಲ ಅಂತೇಳಿ. ಅದು ನಾವು ಈ ದೇಶದ ಒಂದು ವ್ಯವಸ್ಥೆ ಹಂಗಿದೆ, ಈ ರಾಜಕೀಯ ಒಂದು ವ್ಯವಸ್ಥೆನೇ ಈ ದೇಶದಲ್ಲಿ ಹಂಗಿರೋದ್ರಿಂದ, ಆಮೇಲೆ ಅಧಿಕಾರಿ ವರ್ಗದ ವ್ಯವಸ್ಥೆ ಯಾರು ಒಂದು ಒಳ್ಳೇದೈತಪ್ಪ ಇದು ಮಾಡೋಣ ಅಂತ ಮಾಡಕ್ ಹೋದ್ರೆ ಅದಕ್ಕೆ ಅವಕಾಶನೇ ಕೊಡೋದಿಲ್ಲ. ಹಾಗಾಗಿ ಇವತ್ತು ಎಲ್ಲಿವರೆಗೆ ಬೈಕ್ ರ್ಯಾಲಿ ದಾವಣಗೆರೆ ಜಿಲ್ಲಾಧಿಕಾರಿಗಳ ಆಫೀಸ್ ತನಕ ಕೊಡೋಣ ಅಂತ ಮಾಡಿದ್ದೀವಿ. ಹಾಗೆ ಜಿಲ್ಲಾ ಮಂತ್ರಿಗಳಿಗೂ ಕೊಡ್ಬೇಕು ಅಂತ ಹೇಳಿ ಇದೈತಲ್ಲ, ಎಲ್ಲರೂ ಜಿಲ್ಲಾ ಮಂತ್ರಿಗಳಿಗೂ ಮನವಿ ಮುಂದೆ ಬೈಕ್ ರ್ಯಾಲಿ ಮೂಲಕ ಎಲ್ಲರೂ ಸಹ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮನವಿ ಸಲ್ಲಿಸೋಣ.
ಅದು ಸದ್ಯದಲ್ಲೇ ಆಗ್ತದೆ ಅಂತ ಹೇಳಿ ಹೇಳಿದರೆ ಆಗಿಲ್ಲ. ಅದು ನಿಮ್ಮೆಲ್ಲರ ಒಂದು ಈಡೇರಿಕೆ. ಎಲ್ಲರೂ ಸಹ ಸಂಘಟನೆ ಭಾಗವಹಿಸಿ ಏನ್ ನಲ್ಲೂರಿನಿಂದ ಬರ್ಬೇಕು, ಎಲ್ಲರೂ ಉಳಿದವರೆಲ್ಲ ಸಂಘರು ಅಂತೇಳಿ ತಿಳಿಸ್ತೀವಿ ಎಲ್ಲರಿಗೂ. ಎಲ್ಲರೂ ಶಾಂತಿಯುತವಾಗಿ ಪ್ರತಿಯೊಬ್ಬರು ಏನು ರೋಡಿನ ಪಕ್ಕದಲ್ಲೇ ಆದಷ್ಟು ಎಡಭಾಗದಲ್ಲಿ ನಡ್ಕೊಂಡು ಹೋಗ್ಬೇಕು, ಬೇರೆ ತೊಂದರೆ ಆಗ್ಬಾರ್ದು. ಮುಂದಿನ ವಿಷಯವನ್ನ ನಮ್ಮ ಹಾಲೇಶಪ್ಪನವರು ತಿಳಿಸ್ತಾರೆ. ಸುಮ್ಮನೆ ಅದು ಅವ್ರದ್ದು ಇವ್ರದ್ದು ಸಾರ್ವಜನಿಕರ ಜಾಗ, ಅದು ಸಾರ್ವಜನಿಕರ ಜಾಗವನ್ನು ವಿನಾಕಾರಣ ಸಮಾಜದಲ್ಲಿ ಒಡಕು ತರುವಂಥ ಕೆಲಸಗಳನ್ನು ರಾಜಕೀಯ ಪಕ್ಷಗಳು ಮಾಡಿದ್ದಾವೆ ಹೊರತು ಜನರಲ್ಲ. ಜನರಿಗೆ ಸರಿಯಾದ ಮಾಹಿತಿ ಇಲ್ಲದೇ ಇರೋದ್ರಿಂದ ಈ ರೀತಿಯಾಗಿದೆ. ಇವತ್ತು ಜನರು ಎಚ್ಚೆತ್ತುಕೊಂಡಿದ್ದಾರೆ, ದಾಖಲಾತಿಗಳನ್ನು ನೋಡಿದ್ದಾರೆ. ಆದ್ದರಿಂದ ಇವತ್ತು ಅದನ್ನು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗಳಿಗೆ ಕೊಡಬೇಕು. ಯಾಕೆಂದರೆ ಈ ಕಡೆ ಪಕ್ಕದಲ್ಲಿ KSRTC ಬಸ್ ಸ್ಟ್ಯಾಂಡ್ ಮಾಡಿದರೆ ಪಕ್ಕದಲ್ಲಿ ಖಾಸಗಿ ಬಸ್ಗಳ ನಿಲ್ದಾಣ ಇದೆ, ಎಲ್ಲರಿಗೂ ಅನುಕೂಲ ಆಗ್ತದೆ. ಈಗಾಗಲೇ ಸರ್ಕಾರಿ ಬಸ್ಗಳು ಹೆಚ್ಚಾಗಿರೋದ್ರಿಂದ ಟ್ರಾಫಿಕ್ಕು ಜಾಸ್ತಿ ಆಗಿರೋದ್ರಿಂದ ಈಗಾಗಲೇ ಕೆರೆ ಮಗ್ಗದೊಳಗೆ ತಾತ್ಕಾಲಿಕವಾಗಿ ಪೊಲೀಸ್ನವ್ರ ವ್ಯವಸ್ಥೆ ಮಾಡಿದೆ. ಆದರೆ ಅದು ಆಗೋದಿಲ್ಲ. ಈಗಾಗಲೇ ಡಿಪೋ ಆಗಿರೋದ್ರಿಂದ ಇವತ್ತು ನಾವು ಅವ್ರಿಗೆ ಒತ್ತಡ ಹಾಕೋ ದೃಷ್ಟಿಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ತತ್ಕ್ಷಣ ಅದನ್ನು KSRTC ಅವರಿಗೆ ಬಿಟ್ಕೊಡ್ಬೇಕು ಆ ಜಾಗ ಅಂತೇಳಿ. KSRTC ಅವರಿಗೆ ಜಿಪ್ ಕೊಟ್ಟರೆ ರಾಮಲಿಂಗಾರೆಡ್ಡಿ ಅವರ ಹತ್ರನೂ ನಾವು ಹೋಗಿ ಮನವಿ ಕೊಟ್ಟಿದ್ದೀವಿ. ರಾಮಲಿಂಗಾರೆಡ್ಡಿ ಅವರು ಸಹ ನಮಗೆ ಉತ್ತರವನ್ನು ಬರೆದಿದ್ದಾರೆ. ಇದನ್ನು ಆಧರಿಸಿ ಇನ್ನು ಇವತ್ತು ಹಾಕಿ ಮುಂದೆ ಇನ್ನು ಒಂದು 15-20 ಅವರು ನಮಗೆ KSRTCಗೆ ಕೊಡದ ಹೋದಲ್ಲಿ ನಾವು ಅನಿರ್ದಿಷ್ಟ ಕಾಲ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹೋರಾಟವನ್ನು ಮಾಡ್ತೇವೆ. ಅದು ಅಂತಿಮವಾಗಿ ಅದು ಸಾರ್ವಜನಿಕರಿಗೆ ಸೇರ್ತಕ್ಕದ್ದು ಅನ್ನೋ ಏಕೈಕ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸಮಾಜದ ಎಲ್ಲ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ಜೈನ್, ಪಾರ್ಸಿ ಪ್ರತಿಯೊಬ್ಬರಿಗೂ ಎಲ್ಲ ಧರ್ಮದವರಿಗೂ ಅನುಕೂಲ ಆಗೋದ್ರಿಂದ ಅದನ್ನು ಕೊಡಬೇಕು ಅಂತ ಒತ್ತಾಯಿಸಿ ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.